ಸೊ ಇವತ್ತು ನಾವು ಬಂದಿರೋಂಥ ಜಾಗ ಇದು ಮಧುಗುಂಡಿ. ನಾವಿಲ್ಲಿಗೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲೊಂದು ಸ್ಪಾಟ್ ಇದೆ, ನಿಮಗೆ ಸ್ಪಾಟ್ ನಿಮ್ಗೆ ತೋರಿಸ್ತೀನಿ. ನಾವಿವಾಗ ಹೊರಟಿರುವಂಥ ಪ್ಲೇಸ್ಗೂ ಶ್ರೀರಾಮಚಂದ್ರ ಮೂವಿಗೂ ಕನ್ನಡದಲ್ಲಿ ರವಿಚಂದ್ರನ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು ಮೂವಿ ನಿಮಗೆ ಗೊತ್ತಿರ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಇವಾಗ ಒಂದು ಕ್ಲಿಪ್ ಹಾಕ್ತೀನಿ, ಆ ಕ್ಲಿಪ್ ನೋಡಿದ್ಮೇಲೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಅದು ಯಾವ ಮೂವಿ ಅಂತೇಳಿ. ಆ ಸಾಂಗು ಅಷ್ಟು ಫೇಮಸ್ ಇದೆ. ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒಸಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಕಾಯನ ಒಸಿ ಕೇಳುವೆಯ. ಓಕೆ, ನಾವಿವತ್ತು ಹೋಗ್ತಿರೋಂಥ ಪ್ಲೇಸ್ಗೂ ಶ್ರೀರಾಮಚಂದ್ರ ಮೂವಿಗೂ ಏನು ಲಿಂಕ್ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ರಾಣಿಜರಿ ಬಲಾಢ್ರ ನೀವು ಈ ಕಡೆಯಿಂದ ಬಂದರೆ ಈಗ ರಾಣಿಜರಿ ಇದೇ ಗುಡ್ಡದಲ್ಲೇ ಸಿಗುತ್ತೆ ನಿಮಗೆ, ಈ ರೋಡಲ್ಲೇ ಹೋಗಬೇಕು. ಸೊ ನಾವು ಹೋಗ್ತಾ ಇರೋದು ರೋಡು ಇವತ್ತು ಈ ಪ್ಲೇಸಲ್ಲಿ, ಈ ಮಧುಗುಂಡಿ ಅನ್ನೋ ಊರೊಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜರ್ದಿರೋದು ಪೂರ್ತಿ ಗುಡ್ಡ, ಇದರಿಂದ ಒಂದು ಊರೇ ತಗೊಂಡೋಗಿದೆ ನೋಡಿ. ಎಷ್ಟರಲ್ಲಿ ಜರ್ದಿರೋದು ಇದು? 2019 ಆಗಸ್ಟ್ 9ನೇ ತಾರೀಕು ಇಲ್ಲಿ ಪ್ರಳಯ ಆಗಿದ್ದಂತಹ ಪ್ರಳಯ ಇಡೀ ಮಧುಗುಂಡಿ ಊರನ್ನು ಇಲ್ಲಿಂದ ಹಿಡಿದು ಎಲ್ಲಿವರೆಗೆ ತಗೊಂಡೋಗಿದೆ? ಇದಿಷ್ಟು ಗುಡ್ಡನೇ ಇದೆ ತಾನೇ ಇದೆಲ್ಲ? ಇದೆಲ್ಲ ಗುಡ್ಡನೇ ಇದ್ದಿದ್ದು. ಇದೇ ಗುಡ್ಡ ಇಲ್ಲಿಂದ ಜರಿದು ಇಲ್ಲಿ ಹೋಗಿ ಅಲ್ಲಿವರೆಗೂ ಹೋಗಿದೆ, ಅಲ್ಲಿ ಹೋಗಿದ್ದು ಕೆಳಗಡೆ ಇಷ್ಟೂ ಹೋಗಿದ್ದು. ಹೇಗಿದೆ ವ್ಯೂಸ್? ಹೇಗಿದೆ ಪಾಪ ವ್ಯೂಸ್ ಎಲ್ಲ ಆವಾಗಿನ ಟೈಮಲ್ಲಿ ಪರಿಸ್ಥಿತಿ ಹೆಂಗಿರ್ಬೋದು ಜನಗಳದ್ದು. ನಾವು ಕೂಡ ಇಲ್ಲೇ ಇದ್ವಿ ಮನೆಯಲ್ಲೇ. ಸಂಜೆ ಆದ್ರೂ ಮಳೆ, ರಾತ್ರಿ ಆದ್ರೆ ಬೆಳಿಗ್ಗೆ ಬದುಕಿರ್ತೀವಿ ಅನ್ನೋ ಒಂದು ಧೈರ್ಯ ಇರ್ಲಿಲ್ಲ ಅಲ್ಲ, ಭಯದಲ್ಲೇ ಬದುಕಿದ್ದ ಅವತ್ತಿನ ದಿವಸ. ಬಟ್ ಯಾವ್ದು ದೇವರು ಬದುಕ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ. ಇಲ್ಲ ಅಂದಿದ್ರೆ ಇಲ್ಲ ಆದ ಪರಿಸ್ಥಿತಿಗೆ ಹೌದು ನಾವೆಲ್ಲರೂ ಇರ್ತೀವಿ, ಇಡೀ ಊರೇ ಇರ್ತಿರ್ಲಿಲ್ಲ. ಇದ್ರಲ್ಲಿ ಇಷ್ಟಾರು ಒಂದು 4-6 ಮನೆ ಉಳಿದವೆ ಅಂದ್ರೆ ಅದು ದೇವರ ಆಶೀರ್ವಾದ. ಇವಾಗ ನಾವು ಯಾವ ಕಡೆಯಿಂದ ಹೋಗ್ಬೇಕು ಸ್ಪಾಟಿಗೆ? ಇಲ್ಲೇ ಹೋಗ್ಬೇಕು, ಮುಂದೆನೆ ಹೋಗಿ ಅಲ್ಲೊಂದು ಪ್ಲೇಸಲ್ಲಿ ಬೈಕನ್ನು ನಿಲ್ಲಿಸಿ ಅಲ್ಲಿಂದ ಎತ್ಕೋಬೋದು. ಹಾಗಲ್ಲ ಹೊರಡೋಣ. ಈ ಪ್ಲೇಸ್ ಮಾತ್ರ ನಿಜವಾಗ್ಲೂ ಭಯ ಆಗೋ ಥರನೇ ಇದೆ. ಇವಾಗ್ಲೂ ಹೆಂಗಿದೆ, ಅವಾಗಿನ್ನ ಹೆಂಗಿತ್ತು ಜರ್ದಾಗ ನೋಡಂಗಿರ್ಲಿಲ್ಲ. ಇಲ್ಲಿನ ಕೆಲವರಿಗೆಲ್ಲ ಬಣ್ಕಲ್ಲಲ್ಲಿ ಮನೆ ಆಯ್ತು, ಆಶ್ರಯ ಮನೆ ಬಣ್ಕಲ್ಲಲ್ಲಿ ಸಿಕ್ತು. 15ರಿಂದ 16 ಮನೆಯವರು ಈಗ ಬಣ್ಕಲ್ಲಲ್ಲಿ ಮನೆ ಮಾಡ್ಕೊಂಡು ಅಲ್ಲಿದ್ದಾರೆ. ಉಳಿದವ್ರಿಗೆ ಹೊರಗಡೆ ಜಾಗ ಆಗದೆ ಇರೋರು ಇಲ್ಲೇನೆ ಒಳ್ಳೊಳ್ಳೆ ಸ್ಥಳ ನೋಡ್ಕೊಂಡು ಜರಿದಿರದಂತಹ ಪ್ಲೇಸ್. ಅದೇ ಇಲ್ಲಿ ಮನೆ ಕಟ್ಟೋರಿಗೆ ಅವ್ರು ಮೊದಲೇ ಹೇಳಿದಾರಲ್ಲ, ಇಲ್ಲಿ ಏನೇ ನೆಕ್ಸ್ಟ್ ಪ್ರಾಬ್ಲಮ್ ಆದ್ರೆ ಅದಕ್ಕೆ ನಾವು ಜವಾಬ್ದಾರಿ ಇರೋದಿಲ್ಲ, ಅದೆಲ್ಲ ಒಪ್ಪಿಗೆ ಇದೆ ಅಂದ್ರೆ ನೀವು ಇಲ್ಲೇ ಮನೆ ಕಟ್ಬೋದು. ಅದಕ್ಕೆ ಜರ್ಕಿ ಎಲ್ಲ ಇದೆ ಬ್ಯಾಗಲ್ಲಿ ತಗೊಂಬೇಕಾ? ಮಳೆ ಬರ್ಬೋದು, ತಗೊಂಡ್ಬಿಡ್ಲಾ? ಏನಂದ್ರೆ ಮಣ್ಣಿರೋ ಜಾಗದಲ್ಲಿ ಮಳೆ ಬಿದ್ದ ತಕ್ಷಣ ಪಸೆ ಶುರು, ಒಂದು ಬೈಕ್ ಬಂದ್ರೆ ಕೆಸರಾಗಿ ಹೋಗ್ಬಿಡುತ್ತೆ. ಎಷ್ಟು ಗುಂಡಿ ಇದೆ ಇಲ್ಲಿ. ಇದು ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿದೆಯಲ್ಲ ನನಗೆ ಗೊತ್ತಿಲ್ಲ, ಇದು ತುಂಬಾ ಡೀಪ್ ಇದೆ ಇದು ಕೆಳಗಡೆ. ಇಲ್ಲಿ ಹೋಗ್ತಾ ಇದ್ವಿ, ಇಲ್ಲಿ ಹೋಗಕ್ಕಾಗುತ್ತೆ ಇವಾಗ? ಟ್ರೈ ಮಾಡೋಣ ನಡೀರಿ, ಎಲ್ಲ ಪ್ರಯತ್ನಗಳು ಮಾಡಲೇಬೇಕಲ್ಲ. ಪ್ಲೇಸ್ ಯಾಕೆ ಮುಚ್ಚೋಗಿದೆ ಅಂದ್ರೆ ಈಗ ಯಾರು ಹೋಗಲ್ಲ. ಹೌದು ಹಾಗಾಗಿ, ಯಾಕಂದ್ರೆ ಎಲ್ಲ ಮುಳುಗಿ ಹೋದ್ಮೇಲೆ ಎಲ್ಲ ಬಿಟ್ಟು ಬಿಟ್ರಲ್ಲ ಊರು. ಮಳೆ ಬೇರೆ ಬರಕ್ಕಾಗಿದೆ, ನೋಡೋಣ ಏನೇನಾಗುತ್ತೆ ಅಂತ. ಆಗಿನ ದಾರಿ ಆದ್ರೂ ಅಲ್ಪ ಸ್ವಲ್ಪನಾದ್ರೂ ಇದು ಗುರುತಿದೆ. ದಾರಿಲಿಗೆ ಯಾರು ತಿರ್ಗೇ ಇರ್ಬೋದು, ಆದ್ರೆ ಗುರುತು ಹಾಗೆ ಇದೆ. ರವಿಚಂದ್ರದ ಒಂದು ಮೂವಿ ಇದೆಯಲ್ಲ, ರಾಮಾಚಾರಿ ಮೂವಿ, ಒಂದು ಸಾಂಗ್ ಬಂದಿದೆಯಲ್ಲ, ರಾಮಾಚಾರಿ ನರಮನುಷ್ಯ ನಡೆಯೋ ಜಾಗದಲ್ಲಿ ಹುಲ್ಲು ಕೂಡ ಹುಟ್ಟಲ್ಲ ಅಂತ. ಹೌದೌದು,
ಒಂದು ಮಾತಿದೆಲ್ಲ ಹಾಗಾಗಿದೆ ಇದು. ಹೌದಲ್ಲ? ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋದಿಲ್ಲಿ, ಹಾಂ, ಬಟ್ ಆದ್ರೂ ಹುಲ್ಲು ಹುಟ್ಟಿದೆಯಾ ಅಲ್ಲಿ ಒಟ್ಟಿಲ್ಲ. ಹಿಂಗೆ ಚೆನ್ನಾಗಿದೆ ಮಾತು ಹೇಳಿದ್ನಿ. ಬೇರೆಗೆಲ್ಲ ಹೋಗ್ಬೋದಾ? ಹೋಗ್ಬೋದು. ಬಟ್ಟೆ ಮಾತ್ರ ಮನೇಲಿ ಫಸ್ಟ್ ಹೇಳ್ಬೇಕು, ತೊಳೆಯೋರು ಸ್ವಲ್ಪ ಗಟ್ಟಿ ಇರಿ. ಇಲ್ಲಿ ಹೋಗ್ತಾ ಇದ್ವಿ, ಹಿಂಗೆ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ಅಯ್ಯೋ ದೇವ್ರೆ, ನಿಜವಾಗ್ಲೂ ಹೋಗ್ತೀವಿ ನಾವು ಇವತ್ತು ಮೇಲೆ. ಪ್ರಯತ್ನ ನೋಡೋಣ. ನಮ್ಮದು ಫಲ ಫಲ ದೇವ್ರದ್ದು. ದೇವ್ರದ್ದು. ನಮ್ಮ ಪ್ರಯತ್ನ ಫಲ ಸಿಕ್ಕಿದ್ರೆ ಸಿಕ್ಕಬಹುದು. ನೋಡೋಣ. ಕಾಡು ಮನುಷ್ಯರಾಗಿ ಹೋಗ್ತಾ ಇದ್ದೀವಿ. ಕರೆಂಟ್ ಕಂಬ ಬಿದ್ದಿದೆ. ಕರೆಂಟ್ ಇದೆಯಾ? ಕರೆಂಟ್ ಕಂಬ ಬಿದ್ದಿದೆ. ಕರೆಂಟ್ ಇದೆಯಾ? ಕರೆಂಟ್ ಕಂಬ ಬಿದ್ದಿರೋದು ಇದು ಅಲ್ಲ? ಇಲ್ಲಿಂದ ಕರೆಂಟ್ ವ್ಯವಸ್ಥೆ ಇತ್ತಲ್ಲ ಅವಾಗ. ಹಾಂ, ಬಟ್ ಅದು ಹೋಗ್ಲಿಕ್ಕೆ ಮಾತ್ರ ಮೆಲ್ಲ ಮೆಲ್ಲ ಮೆಲ್ಲ. ನಾವು ಮಂಡಿತ್ತು. ಏನಾಯ್ತು? ಕಾಲು ಒಳಗಡೆ ಹೋಯ್ತು. ಹಿಂಗೆ ಹೋದ್ರೆ ಒಳ್ಳೆದ, ಹಿಂಗೆ ಹೋದ್ರೆ ಒಳ್ಳೆದ. ಆಗಿಲ್ಲ ಅಂದ್ರೆ ಬಂದದಾರಲ್ಲಿ ವಾಪಸ್ ಹೋಗ್ಬೇಕು, ಕೆಳಗೂರ ಸ್ಟೇಟಿಗೆ ಹೋಗ್ಬೇಕು. ಇಲ್ಲಿಂದ ಹೋಗಕ್ಕಾಗುತ್ತಾ ನಿಜವಾಗ್ಲೂ? ಎಲ್ಲಿಂದ? ಇಲ್ಲಿಂದ ಇನ್ನು ಸ್ವಲ್ಪ ದಾಟಿದ್ರೆ ಕಾಡು ದಾಟುತ್ತಲ್ಲ? ಕಾಡು ದಾಟುತ್ತೆ ನೋಡಿ, ಸ್ವಲ್ಪ ದಾಟಿದ್ಮೇಲೆ ಕಾಡು ದಾಟುತ್ತೆ ಅಂದರೆ ಹೋಗೋಣ. ಹೋಗ್ಬೋದು ಮಾತ್ರ. ಕಾಡು ಅವಾಗ ರೆಗ್ಯುಲರ್ ಹೋಗ್ತಾ ಇದ್ವಿ, ದನ ಎಲ್ಲ ಬರ್ತಿದ್ವಲ್ಲ ಇಲ್ಲಿ. ರಸ್ತೆ ಇತ್ತು, ರಿಟರ್ನ್ ಹೋಗ್ಬೇಕಾಗ್ಬೋದಾ? ಆಗ್ಬಹುದು ಅಂತ ನನಗೆ ಯಾಕೋ. ನೋಡಿದ್ರೆ ಮುಂದೆ ಮುಂದೆ ಹೋಗ್ತಾ ಯಾಕೋ ರೋಡೇ ಇಲ್ಲ ಅಲ್ಲ, ರಸ್ತೆ ಮುಚ್ಚಿ ಹೋಗಿದೆ ಅಲ್ಲ. ಮುಚ್ಚಾಗಿದೆಯಾ? ಮುಚ್ಚಿ ಹೋಗಿದೆ. ಅಲ್ಲಿ ಸ್ವಲ್ಪ ದಾಟಿದ್ರೆ ಮೋಸ್ಟ್ಲಿ ಸಿಗ್ಬೋದು. ಇಷ್ಟು ಬೇಗ ಗಿವ್ ಅಪ್ ಮಾಡೋದು ಬೇಡ, ಹೋಣ. ಪ್ರಯತ್ನಕ್ಕೆ ಫಲ ಇಲ್ದಂಗೆ ಆಗುತ್ತೆ. ಹೌದು, ನಾನು ಮೊದಲೇ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ. ಬಿಲ್ಡಪ್ ಫೋಟ್ಗೆ ಬಂದಾಗಿದೆ. ಹಾಂ, ಸುಂಗ್ಸಾರಲ್ಲಿ ಪೂರ ಬಿಲ್ಡಪ್ ಫೋಟ್ಗೆ ಬಂದಾಗಿದೆ. ಹೌದು. ವಾಪಸ್ ಬಂದ್ಕೊಂಡು ಹೇಳ್ತಾರೆ, ಇವ್ರದಿಷ್ಟೇ ಮುಗೀತು. ನಾವು ಹೇಳಿದ್ವಿ, ಹಂಗೆ ಹೇಳ್ತಾರೆ. ಮೇಲ್ ಬಂದ್ವಿ, ಕೆಳಗಿಂದ ಮೇಲ್ ಬಂದ್ವಿ, ಕೆಳಗೆ ಹೋಗ್ಬೇಕಾದ್ರೆ ಹೆಂಗೋ ಹೋದ್ರಾಯ್ತು, ಇಳಿಬೇಕಲ್ಲ. ಹೆಂಗಿದ್ರು ಸ್ವಲ್ಪ ಯಾಮಾರಿದ್ರು ಕೆಳಗಡೆ ಹೋಗಿರ್ತೀವಿ. ಇದು ನೋಡಿ, ನಾವು ಸರ್ಕಸೇ ಮಾಡ್ತಾ ಇದ್ದೀವಿ. ಕೆಳಗೆ ಹೆರ್ಕಕ್ಕೂ ಯಾರು ಇಲ್ಲ, ಯಾರಿಲ್ಲ. ಒಂದು ಟಿಪ್ಪರ್ ಲಾರಿ ಇತ್ತು, ಅದು ಹೋಯ್ತು. ಎಲ್ಲ ಇಲ್ಲಿಂದ ಉಳ್ಳಿ ಹೋಗಾದ್ರು ಒಳಗೆ ಹೋಗಿ ಸಿಗಕ್ಕೆ ಬಿಡೋಣ ಅಂದ್ರೆ ಅದ್ರೊಳಗೆ ಬೀಳ್ತೀವಿ ಅನ್ನೋ ಕಾನ್ಫಿಡೆನ್ಸು ಇಲ್ಲ. ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕೊಂಡು ಬಂದಾಗ ರೋಡ್ ಮಿಸ್ ಆಗುತ್ತಲ್ಲ, ಆ ಥರ ಆಯ್ತಿದ್ದು. ಎಲ್ಲೋ ಬಂದ್ವಿ, ಯಾವುದೋ ಒಂದು ಜಾಗ ಮಾತ್ರ ತಲುಪಿದೆ. ಇದು ಸುಮಾರು ನಮ್ಮ ಪ್ರಪಂಚದ ಅತಿ ಚಿಕ್ಕ ದೇಶ. ಬಾರಿ, ಇದು ಪ್ರಪಂಚದ ಕೊನೆ ಅಂತ ಹೇಳ್ಬೋದು. ಇದು ಸೊ ಇಲ್ಲಿಂದ ವ್ಯೂ ಸ್ಟಾರ್ಟ್ ಆಯ್ತು. ಇನ್ನು ಓಕೆ, ಇಲ್ಲಿ ತನಕ ಬಂದಿದ್ದೀವಿ. ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ, ಹೋಗ್ತೀವಿ. ನಾವು ವಾಪಸ್ ಬರ್ತೀವಿ ಅನ್ನೋದು ನಿಮ್ಮ ಆಶೀರ್ವಾದದ ಮೇಲಿದೆ. ವಾಯ್ಸಲ್ಲೆಲ್ಲ ನಾವು ಜಾಸ್ತಿ ಬ್ರೀತ್ ಮಾಡೋದೇ ಸೌಂಡ್ ಕೇಳ್ತಾ ಇರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು, ಯಾಕಂದ್ರೆ ನಿಮಗೋಸ್ಕರ ಈ ವ್ಯೂಸ್ ನಾವು ತರ್ತಾ ಇದ್ದೀವಿ ನಮ್ಮ ಚಾನೆಲ್. ಹಂಗೆಲ್ಲ ನೀವು ಎಲ್ಲಿ ಡಿಫಿಕಲ್ಟ್ ಇದೆ ಅಲ್ಲೇ ಹತ್ತಾ ಇದ್ದೀರ. ಡಿಫಿಕಲ್ಟ್ ಇದೆ ಅಂದರೆ ಇಲ್ಲೇ ಹೋದ್ರೇ ಮೇಲೆ ಹೋಗೋದು, ನಾವು ಅಲ್ಲಿಗೆ ಹೋಗೋದು. ಹಂಗೆ ಮತ್ತೆ ಏನಾದರೂ ಸ್ವಲ್ಪ ಹೋದ್ರೆ ಹೋಗ್ಬೋದು ಅನ್ನೋ ನಂಬಿಕೆ, ಭರವಸೆ ನನಗೆ ಸಿಕ್ತು. ಇನ್ನೊಂದು ಸ್ವಲ್ಪ ಧೈರ್ಯ ಬಂತ, ಇನ್ನು ಸ್ವಲ್ಪ ಭರವಸೆ ಬಂತು ನನಗೆ. ಅಂತ ಇಂತು ಇಷ್ಟು ಏನೋ ಒಂದು ರೋಡ್ ಸಿಕ್ತಲ್ಲ. ಹಾಯ್, ಇಲ್ಲಿ ಹಾಯ್, ಒಂದು ಹಾಯ್ ಮಾಡ್ಬಿಡೋಣ ಊರಿಗೆ. ಹೇಗಿದೆ ವ್ಯೂಸು? ನೈಜೀರಿಯಾ, ಉಗಾಂಡ ಅಂತಾನೆ ಡಾಕ್ಟರ್ ಬ್ರೋ ಹೇಳೋ ಹಾಗೆ ಎಲ್ಲ ಡೇಂಜರಸ್ ಏರಿಯಾ ಅನ್ನೋ ಇದು ಕೂಡ ಒಂದು ಡೇಂಜರಸ್ ಏರಿಯಾ. ಇಲ್ಲಿಂದ ನಾವು ಹೋಗೋದಕ್ಕೆ ಬರ್ತೀವಿ ಅನ್ನೋ ನಂಬಿಕೆನೇ ಭರವಸೆ ನಮಗಿಲ್ಲ. ಆದ್ರೂ ಕೂಡ ವ್ಯೂಸ್ ಮಾಡ್ತಾ ಇದ್ದೀವಿ. ಆ ದೇವ್ರಿಗೆ ನಮ್ಮ ಕರೆ ಅಂದ್ರೆ ಮುಟ್ಟಿದ್ರೆ ವಾಪಸ್ ಬರ್ತೀವಿ. ಇದೆಲ್ಲ ಮಾತಾ ಹಾಕ್ಬೇಕು. ನಂಗೆ ಇಷ್ಟನೇ, ಬಟ್ ನಾನು ಕ್ಯಾಮ್ರಾ ಫೇಸ್ ಮಾಡೇ ಇಲ್ಲ ಎಲ್ಲೂ ಅಲ್ಲ. ಭಯ ಅನ್ಸುತ್ತೆ. ಇವತ್ತು ಫುಲ್ ನಿಮ್ಮ ವಿಡಿಯೋದಲ್ಲಿ ನೀವೇ ಇವತ್ತು ಹೈಲೈಟ್. ಎಲ್ಲ ಹೈಲೈಟ್. ಈಗ ಮತ್ತೆ ಮಾತಾಡಿದೆಲ್ಲ ನಿಮ್ಮದೇ ರೆಕಾರ್ಡ್ ಮಾಡ್ತಿರೋದು ನಾನು. ಈ ರೆಕಾರ್ಡ್ ಎಲ್ಲ ನೋಡ್ತಾ ಇದ್ದೆ, ನಾವು ಉಗ್ಯಾಕಿಲ್ಲ ನಾಳೆ. ನಾನು ಯಾವ ಮಾತಾಡಿದಾರೆ, ಇನ್ನೂ ಮಾತಾಡಿದಾರೆ. ಹಾಂ, ಹೆಂಗೆ ಸ್ವಾಮಿ? ಹಿಂಗೆ ಹೋಗಿ ಹಿಂಗೆ ಹಿಂಗೆ ಹೋಗಿ ಹೋಗ್ಬೋದಲ್ಲ, ಇದು ದಾರಿನಲ್ಲ. ಇದು ಒಂದು ದಾರಿ ಇದೆ ಆಲ್ರೆಡಿ. ಹೋಗ್ತಕ್ಕಂಥ ಒಂದು ವಿಡಿಯೋದಲ್ಲಿ ಗೊತ್ತಾಗಲ್ಲ ಅನ್ಸುತ್ತೆ. ಯಪ್ಪ,
ಅದ್ಭುತ ಆದಂತಹ ಸ್ಥಳ ಇದು. ನೀವು ಬರ್ಬೇಕಂದ್ರೆ ಮುಂಚೆನೆ ನಮಗೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಬೇಕಾ? ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ, ನಂಬರಿಗೆ ಕರೆ ಮಾಡಿ ಈ ಸ್ಥಳ ನೋಡ್ಬೇಕು ಅಂತ ಫೋನ್ ಮಾಡಿ ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕಂತ ಹೇಳಿ. ನಿಮಗೆ ಓಕೆ, ನಾನು ಹಾಕ್ತೀನಿ. ಟ್ರೆಕ್ಕಿಂಗು ಈ ಥರ ಇದು ಮಾಡು, ಖಂಡಿತ ಮಾಡ್ತೀನಿ. ಮಾಡೋಣ ಒಂದು ಲೈಫಲ್ಲಿ ಏನಾದರೂ ಒಂದು ಮಾಡೋಣ. ಓಕೆ. ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿದ್ರು, ಎಲ್ಲ ಬೆಟ್ಟ ಬಂಗಿ ನೆಟ್ಟ ನಮ್ಮನ್ನೊಬ್ಬ ಸುಮ್ಮನೆ ಕೆಟ್ಟ, ಆ ಗಾದೆ ಥರ ಆಗೋದು ಬೇಡ ಅಂತೇಳಿ. ಹಾಂ ಎಸ್, ಅದಕ್ಕೆ ಯಾರು ಈ ಥರ ಕಾರ್ಡೆಲ್ಲ ಮುರಿದು ತಗೊಂಡೋಗಿ ನಿಮ್ಗೆ ತೋರಿಸ್ತಾರೆ ಅಲ್ವಾ? ಕಾಡ್ಕೋಣ ಒಂದು ಸತ್ತಿದ್ದೊಂದು ಸಿಕ್ಕಿತ್ತು ಮೂಳೆ, ಗೊತ್ತಾ? ಹಾಂ ಹೌದು. ಅಂತೂ ಒಂದು ಸಾಧಾರಣ ಹಾದಿಯನ್ನು ನಾವು ಇದು ಮೋಸ್ಟ್ಲಿ ಹಂದಿಗೋಡು ಅನ್ಸುತ್ತೆ. ಶೇಕಡ ಹಂದಿ ತಾನೇ ಮಲಗೋದಿಲ್ಲಿ. ಶೇಕಡ 100 ನನಗೆ ಈ ಪ್ಲೇಸ್ ನೋಡಿದೆ, ಇದು ನೋಡಿದಾಗ ನೆನಪಾಗ್ತಿದೆ. ಏನು ಹೇಳಿ, ಅವತ್ತು ಬಂದಾಗಲೂ ಇತ್ತು ಈ ಥರದೊಂದು. ಇತ್ತು ಹಳೆಯ ಅಂದ್ರೆ ಅದೇ ಇದಲ್ಲ, ಬಟ್ ಬೇರೆ ಮಾಡಿದ್ರು. ಥರದ್ದು ಇತ್ತು. ಸೊ ಇಲ್ಲಿ ಬರ್ತಾ ಬ್ಯಾಟ್ರಿ ಚಾರ್ಜ್ ಖಾಲಿ ಆಯ್ತು. ಬ್ಯಾಟ್ರಿ ಇವಾಗ ಅಷ್ಟೊಂದು ಆಗದೆ, ಎಲ್ಲ ಕಡೆ ನೀರು ಕಿತ್ಕೊಂತ ಇದೆ. ಇನ್ನೂ ತುಂಬ ದೂರ ಹೋಗ್ಬೇಕು. ಎಷ್ಟು ಕಿಲೋಮೀಟರ್? 1-2 ಕಿಲೋಮೀಟರ್ ಇರ್ಬೋದಾ? 2 ಕಿಲೋಮೀಟರ್ ಅಷ್ಟು ಇದೆ. ಓಕೆ, ಮುಂದೆ ಮುಟ್ತೀವೋ ಇಲ್ವೋ, ವಾಪಸ್ ಹೋಗ್ತೀವೋ? ವಾಪಸ್ಸಂತೂ ಹೋಗಲ್ಲ. ನಾನು ಎಷ್ಟೇ ಕಷ್ಟ ಆದರೂ, ಎಷ್ಟೇ ಹೊತ್ತಾದರೂ ಇವತ್ತು ಆ ವಿಡಿಯೋ ನಿಮಗೆ, ಸಾರಿ ಆ ಸ್ಪಾಟ್ ನಿಮ್ಗೆ ತೋರಿಸಲೇಬೇಕು. ಮಿಸ್ಟ್ ಎಲ್ಲ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಂಥ ಸುಂದರ ಪರಿಸರ ನೋಡೋಕೆ ಅದೃಷ್ಟ ಬೇಕು. ಚಿಕ್ಕಮಗಳೂರು ಜಿಲ್ಲೆ ಸ್ವಿಟ್ಜರ್ಲೆಂಡ್ ಬಿಟ್ರೆ 2ನೇ ಸ್ಥಾನದಲ್ಲಿದೆ ಅಂದ್ರೆ ಈ ಇದೇ ಒಂದು ಕಾರಣ. ಪ್ರಕೃತಿ, ಈ ಮಲೆನಾಡು ಅಂತ ಯಾಕೆ ಕರೀತಾರೆ ಅಂದ್ರೆ ಇಂತಹ ಈ ಪ್ರಕೃತಿನೇ ಕಾರಣ. ಅದಕ್ಕೆ ಗಾಳಿನೂ ಅಷ್ಟೇ ಅಷ್ಟು ಶುದ್ಧ ಆಗಿದೆ. ಅಮೃತ. ಬೆಂಗಳೂರಲ್ಲಿ ಇದು ಸಿಗುತ್ತಾ? ಇದು ಕೊಡಿ ಬ್ಯಾಗ್ ಹಾಕೊಂಡು. ನಾನು ನೋಡಿ ಇಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡ್ ಬರಲೇಬೇಕಾಗಿತ್ತು. ಯಾಕಂದ್ರೆ ಮಳೆ ಎಲ್ಲ ಬಂದ್ರೆ ಸ್ವಲ್ಪ ಸೇಫ್ಟಿ ಇರಬೇಕಲ್ಲ. ಕುಡಿಯಕ್ಕೆ ನೀರು ಬೇಕು, ಆಮೇಲೆ ಗೋಪ್ರೋ ಕ್ಯಾಮ್ರಾ, ಬ್ಯಾಟ್ರಿ, ಆ ಮೈಕ್ದು ಎಲ್ಲ ಇಟ್ಕೊಬೇಕಂದ್ರೆ ಇಷ್ಟು ದೊಡ್ಡ ಬ್ಯಾಗ್ ಬೇಕೇ ಬೇಕು. ಓಕೆ, ಹೋಗೋಣ ಹೋಗೋಣ, ಹತ್ತೋಣ. ದೋಣಿ ಸಾಗಲಿ ಮುಂದೆ ಹೋಗರಿ ದೂರ ತೀರವ ಸೇರಲಿ. ಇದ್ರಲ್ಲಿ ಹೋಗೋಣ, ಇದ್ರಲ್ಲಿ ಹೋಗೋಣ. ಇದ್ರಲ್ಲಿ ಹೋಗೋಣ. ಅದು ಹೋದ್ರೆ ಹಿಂಗೆ ಹತ್ತಬೇಕು. ಸರಿ ನಡಿ ಹೋಗೋಣ. ಪ್ಲಾಂಟೇಶನ್. ಅವಾಗ ಇಲ್ಲೆಲ್ಲ ಏನಕ್ಕೆ ಜಾಸ್ತಿ ತಿರ್ಗಾಡ್ತಿದ್ರ ಈ ಪ್ಲೇಸ್ ಅಲ್ಲಿ? ಇಲ್ಲಿ ಪ್ಲೇಸ್ ಅಲ್ಲಿ ಯಾಕೆ ತಿರ್ಗಾಡ್ತಿದ್ರು ಅಂದ್ರೆ ದನಗಳನ್ನ ಮೇಯಿಸ್ಲಿಕ್ಕೆ. ಅವಾಗ ಈ ಗುಡ್ಡದಲ್ಲಿ ದನ ಮೇಯ್ಸಕ್ ಹೋಗ್ತಿದ್ರ? ಇಲ್ಲಿ ದನಗಳು ಹತ್ತಿ ಹೋಗ್ತಾ ಇತ್ತು ಮೇಲ್ಗಡೆ. ಅಷ್ಟೊಂದು ದನಗಳು ಎಷ್ಟು ಗ್ರೇಟ್. ಸುಮಾರು ನಾವೊಂದು 10 ವರ್ಷ 12 ವರ್ಷ 15 ವರ್ಷದ ಒಳಗಿನ ಇದ್ದಾಗ ಇಲ್ಲೆಲ್ಲ ಬರ್ತಾ ಇದ್ವಿ. ದನ ಮೇಯ್ಸೋರ್ ಜೊತೆ ನಾವು ಬರೋದು. ನಮಗೆ ಗುಡ್ಡಕ್ಕೆ ಬರೋದು ಅಂದ್ರೆ ತುಂಬಾ ಖುಷಿ. ಅಲ್ಲೆಲ್ಲ ಮನೆಗಳು ಕಾಣ್ತಾ ಇದೆಯಲ್ಲ, ಇಲ್ಲ ಹಿಂಗೆ ಹತ್ತೋಣ. ಓಕೆ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಡ್ರೋನ್ ಸುತ್ತಕ್ಕಿಂತ ಇದನ್ನು ಕೂಡ ಇದೆ ತಾನೆ, ಹಂದಿ ಮಲ್ಗಿರೋ ಜಾಗ. ಎಲ್ಲ ಹಂದಿ ಮಲಗೋ ಜಾಗಗಳು. ಹಂದಿನ ಯಾವ್ದು ಬೇರೆ ಪ್ರಾಣಿ? ಮುಳ್ಳು ಹಂದಿ ಮಲಗುವಂತ ಜಾಗ. ಹಂದಿ 2 ಹಂದಿಗಳಿದೆ, 2 ಮಲಗುವಂತ ಜಾಗ. ಅಲ್ಲ, ಇಲ್ಲೇನು ಬರಲ್ಲ ತಾನೆ ಪ್ರಾಣಿಗಳು? ಪ್ರಾಣಿಗಳು ಬಂದ್ರು ಬರ್ಬೋದು, ಬರ್ದೇನೆ ಇರ್ಬೋದು. ನೀವೆಲ್ಲ ಆಸೆ ಪಟ್ಟಂತಹ ಶ್ರೀರಾಮಚಂದ್ರ ಬಂಡೆಕಲ್ಲು ಸಿಕ್ತಾ? ಅದ್ರ ಹತ್ರ ಹೋಗ್ಬೇಕು ಇವಾಗ. ಹೋಗಿ ಅಲ್ಲಿಗೆ ಸ್ಥಳ ತಲುಪಿದ್ರೆ ಓಕೆ, ಇನ್ನೊಂದು ಸ್ವಲ್ಪ ನಡೆದ್ರೆ ಆ ಪ್ಲೇಸಿಗೆ ಹೋಗಿ ತಲುಪ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಇಲ್ಲಿ ಆ ಕಡೆ ಸೈಡ್ ಊರು ಬರುತ್ತೆ. ಊರು ಬರುತ್ತಾ? ಅದು ಒಂದು ದೊಡ್ಡ ಹೊರಟಿ ಗೊತ್ತಿದೆ. ಕೊಟ್ಟಿಗೆಹಾರದಲ್ಲಿ ಆಲೆಕಾನ್ ಹೊರಟಿ ಅನ್ನೋದು ಒಂದು ಫೇಮಸ್. ಗುಡ್ಡದಿಂದ ಆಚೆ ಹೋದ್ರೆ ಆಲೆಕಾನ್ ಹೊರಟಿ ಅಂತ. ಆಲೆಕಾನ್ ಹೊರಟಿ ಇನ್ನೊಬ್ಳು ಬಾಲಕಿ ನರೇಂದ್ರ ಮೋದಿಗೆ ಪತ್ರ ಬರ್ತಿದ್ರು. ಏನಂತ? ನಮ್ಮೂರಿಗೆ ಸರಿಯಾದ ರಸ್ತೆ ಇಲ್ಲ, ದಯಮಾಡಿ ರಸ್ತೆ ಮಾಡ್ಕೊಡ್ಬೇಕು ಅಂತ. ಆ ಪತ್ರ ಓದಿದ ನರೇಂದ್ರ ಮೋದಿ ಅವರು ಅಲ್ಲಿಗೆ ರಸ್ತೆ ಮಾಡ್ಕೊಡ್ಲಿಕ್ಕೆ ರಸ್ತೆನ ಸ್ಯಾಂಕ್ಷನ್ ಮಾಡಿದ್ರು. ಇವಾಗ ಆ ರಸ್ತೆ ಆಗಿದೆಯಾ? ಇಂಥ ಒಳ್ಳೆ ವಿಷಯ. ಇಲ್ಲಿ ಬಂದ್ರೆ ಇಲ್ಲಿಂದ ಮೊದಲು ಪ್ರಳಯ ಆಗಿದ್ದ ಜಾಗ ಇಲ್ಲಿಂದನೂ ಹೋಗಿದೆ. ಓಕೆ, ಒಂದ್ಸತಿ ಅದೇ 2019 ಪ್ರಳಯ ಆಯ್ತು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಇಲ್ಲಿಂದನೂ ಹೋಗಿದೆ ನೋಡಿ. ಇಲ್ಲೊಂದು ಜರ್ದು ಹೋಗಿದೆ. ಈ ಪ್ಲೇಸಿಂದ ಹೋಗಿದೆ. ಯಾವ ನ್ಯೂಸ್ ಅವರು ಕೂಡ ಇಲ್ಲಿ ಬಂದು ವಿಡಿಯೋ ಮಾಡಿದ್ರು. ಈ 10 ಪ್ಲೇಸ್ ಮಾಡ್ತಾ ಇಲ್ಲ, ಎಲ್ಲ ಅಲ್ಲಿಂದ ಅಲ್ಲಿ ಮಾಡ್ಕೊಂಡು ಅಲ್ಲ. ಇಷ್ಟೆಲ್ಲ ಮಾಹಿತಿ ಕೊಡ್ತಿದ್ದೀರಾ ಅಂದ್ರೆ ನಮ್ಮ ಚಾನಲ್ ಮಾತ್ರ ಪ್ರೋತ್ಸಾಹ ಕೊಟ್ಟರೆ. ಹಂದಿಗೂಡು ಮತ್ತೆ ಸಿಕ್ತು. ಹಂದಿಗೂಡು ಮುಳ್ಳಂದಿಗೂಡು ಕನ್ಫರ್ಮ್ ಇಲ್ಲ ನನಗೆ. ಒಟ್ಟಿನಲ್ಲಿ ಒಂದು ಪ್ರಾಣಿ ಮಲಗೋ ಜಾಗನೇ ಇದು. ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದೆ ಅಂದ್ರೆ ಅದು ಯಾವುದೋ ಒಳ್ಳೆ ಪ್ರಾಣಿನೇ ಆಗಿರಬೇಕು. ಚಿಕ್ಕ ವಯಸ್ಸಲ್ಲಿ ನಾನು ಎಲ್ಲಿಗಾರು ಹೋಗೋಣ ಅಂದಾಗ ನೀವು ಕರ್ಕೊಂಡು ಬಂದಿದ್ದ ಪ್ಲೇಸ್ ಇದು. ಒಂದು ಮಾತಿದೆ, ಗಾದೆ ಮತ್ತೆ ಹೇಳ್ತಾರೆ, ಪ್ರಯತ್ನ ಪಟ್ಟರೆ ಫಲ ಖಂಡಿತ ಇದೆ ಅಂತ. ಹೌದು. ನಾವು ದಾರಿ ಬರಕ್ ಆಗಲ್ಲ ಅಂತ ವಾಪಸ್ ಹೋಗಿದ್ರೆ ಇದು ಈ ಸ್ಥಳ ನೋಡಕ್ಕೆ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಆಗುತ್ತೆ ಅಂತ ಹೇಳಿ ಬೇರೆ ಮಾಡಿ ಬಂದಿದ್ದಕ್ಕೆ. ಆದ್ರೂ ಇಂಥ ಪ್ಲೇಸ್ಗೆಲ್ಲ ಹೋಗ್ಬೇಕಾದ್ರೆ ತುಂಬಾ ಜಾಗ್ರತೆ ಇರಬೇಕು. ಯಾಕಂದ್ರೆ ಎಲ್ಲರೂ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ನಾವು ಸ್ವಲ್ಪ, ಯಾಕಂದ್ರೆ ಊರ್ ಬಗ್ಗೆ ಗೊತ್ತಿರೋರಿಗೆ ಈ ತರ
ಊರೆಲ್ಲ ತಿರುಗಾಡಿರೋರಿಗೆ ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ಜೊತೆಗೆ. ಯಾವ್ದಕ್ಕೂ ಸಿಂಗಲ್ ಆಗಿ ಟ್ರೆಕ್ಕಿಂಗ್ ಎಲ್ಲ ಸಿಂಗಲ್ ಆಗಿ ಬರಕ್ಕೆ ಹೋಗ್ಬೇಡಿ. ಇಲ್ಲೊಂದು ಯಾವ್ದು ಹೂವು ಇದೆ. ಎಸ್, ಗುಡ್ಡದಲ್ಲಿ ಇರ್ತಕ್ಕಂಥ ಹೂವು ನೋಡಿ. ಈ ಹೂವು ಪ್ರಕೃತಿ ಸೌಂದರ್ಯ ಉಳಿದಿದೆ ಅಂದರೆ ಈ ಕಡೆ ಮಾತ್ರ. ಯಾಕಂದರೆ ಎಲ್ಲ ಕಡೆ ಕಾಡುಗಳನ್ನು ಕಡಿದು ಗುಡ್ಡ ಎಲ್ಲ ಜೇರಿಸಿ ಅಲ್ಲಿಯೂ ಕೂಡ ಹೋಮ್ ಸ್ಟೇ ಮಾಡಿದ್ದಾರೆ. ಆಕಾಶಕ್ಕೆ ಮುಟ್ಟೋಷ್ಟು ಈ ಸುಂದರ ಪ್ರದೇಶ. ಈ ರೋಡಿಂದ ಬರಬೇಕು. ಫೈನಲಿ ರೀಚ್ ಆದ್ವಿ. ನಾವು ಫೈನಲಿ ರೀಚ್ ಆದ್ವಿ ಈ ಪ್ಲೇಸ್ಗೆ. ನಿಮ್ಗೆ ಅವಾಗಲೇ ಹೇಳಿದ್ದೆ ನಾನು, ಶ್ರೀರಾಮಚಂದ್ರ ಮೂವಿಗೂ ನಾವು ಹೋಗ್ತಾ ಇರೋಂಥ ಈ ಪ್ಲೇಸ್ಗೆ ಏನು ಸಂಬಂಧ ಅಂತೇಳಿ. ಈಗ ಒಂದು ಕ್ಲಿಪ್ ಹಾಕ್ತೀನಿ, ಆ ಕ್ಲಿಪ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೇನು ಸಂಬಂಧ ಇದೆ ಅಂತೇಳಿ. ಮ್ಯಾನೇಜರ್ ನಾನು ಲಾಸ್ಟ್ ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಕಣೋ. ನಮ್ಮ ಅಮ್ಮ ಅನ್ನೋದು ನಿಜವಾಗ್ಲೂ ಹೋಗೋದಿಲ್ಲ ಕಣೋ. ನಾನು ಸಾಯಿಸ್ಬೇಡ ಕಣೋ. ನೀನೇ ಆ ಲಿಂಗಪ್ಪನಿಗೆ ಹೇಳೋ, ಅವ್ನು ಸಾಯಿಸ್ಬಿಡ್ತಾನೆ ಕಣೋ. ಅವ್ನು ನೋಡೋ ನನ್ಗೆ ಭಯ ಆಗುತ್ತೆ ಕಣೋ. ಮ್ಯಾನೇಜರ್ ನನ್ನ ಫ್ಯಾಕ್ಟ್ರಿ ಎಷ್ಟು ನೀವೇ ತಗೊಂಡ್ಬಿಟ್ರು. ಇಲ್ಲಿ ತುಂಬಾ ಹಾಳಾಗಿದೆ ಕಣೋ. ಇಲ್ಲಿ ಬಿದ್ದ ಸತ್ತೋಗ್ಬಿಡ್ತೀನಿ ಕಣೋ. ನಾನು ತುಂಬಾ ಹತ್ರ ಮಾಡ್ಬೇಡಿ ಕಣೋ. ಇಲ್ಲಿ ಜಾಸ್ತಿ ಆಯ್ತು ಕಣ್ರು. ಬಿದ್ದ ಅಯ್ಯೋ ಬೇಡ ಕಣ್ರು. ತಳ್ಳಿಬಿಡ ಇವನ್ನ. ನಿಂದಮ್ಮ ಅಂತೀನಿ, ನಾನು ಸಾಯಿಸ್ಬೇಡ ಕಣೋ. ನಾನು ಗೀತ ಮದುವೆ ಮಾಡ್ಕೊಂಡು ಎಲ್ಲಾರು ಹೊರಟಾಗ್ತೀವಿ. ಬಿಟ್ಬಿಡು ಬೇಡ ಕಣೋ. ನಾನು ಬಿಟ್ಬಿಡೋ ಬೇಡ ಕಣೋ. ಸೊ ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಾ, ಶ್ರೀರಾಮಚಂದ್ರ ಮೂವಿಯಲ್ಲಿ ರವಿಚಂದ್ರನ್ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಅವ್ರ ತಮ್ಮನ್ನ ಇಲ್ಲಿ ಬಂದುಬಿಟ್ಟು ತಳ್ತಾರೆ. ಅಂದರೆ ಆ ಸೀನ್ ಶೂಟಿಂಗ್ ಆಗಿರೋದು ಇಲ್ಲೇ. ಆ ಶೂಟಿಂಗ್ ಆಗಿರೋ ಇಸ್ವಿ ಬಂದುಬಿಟ್ಟು 1991ರಲ್ಲಿ 1991ನಲ್ಲಿ. ಸೊ ಆ ಮೂವಿ ರಿಲೀಸ್ ಆಗಿದ್ದು 1992ಅಲ್ಲಿ ರಿಲೀಸ್ ಆಯಿತು. ಆ ಟೈಮಲ್ಲಿ ಸೂಪರ್ ಹಿಟ್ ಆದಂಥ ಸಿನಿಮಾ ಅದು. ಚಿಕ್ಕ ವಯಸ್ಸಲ್ಲಿ ಕರ್ಕೊಬಂದಿದ್ದು ನಮ್ಮ ಪ್ರದೀಪ್ ಅಂತೇಳಿ, ಅವ್ರು ನನಗೆ ಮಾವ ಆಗಬೇಕು. ಸೊ ಅವ್ರು ಇಲ್ಲಿ ಮಧುಗುಂಡಿ ಇದೇ ಏರಿಯಾದಲ್ಲೇ ಇರೋದವರು, ಅಂದರೆ ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ, ಟೋಟಲ್ ಅವ್ರ ಜೀವನ ಇಲ್ಲೇ ನಡೆದಿದ್ದು. ಅವ್ರ ಹತ್ರ ಕೇಳೋಣ ಬನ್ನಿ ಈ ಜಾಗದ ಬಗ್ಗೆ. ಹೇಳಿ ಪ್ರದೀಪ್ ಅವರೇ, ನಿಮಗೆ ಏನು ಅನಿಸುತ್ತೆ ಹೇಳಿ ಈ ಜಾಗದ ಬಗ್ಗೆ. ಈ ಜಾಗದ ಬಗ್ಗೆ ಮಾತಾಡ್ಲಿಕ್ಕೆ ಪದಗಳಿಲ್ಲ. ಯಾಕಂದರೆ ನಾನು ಸಾಮಾನ್ಯ ಒಂದು 15 ವರ್ಷ ಆಯಿತು ಇಲ್ಲಿಗೆ ಬಂದು. 15 ವರ್ಷದ ನಂತರ ಇವಾಗ ಬರ್ತಾ ಇದ್ದೀನಿ. ನಾನು ಈ ಸ್ಥಳಕ್ಕೆ ಬರ್ತೀನಿ ಅಂತ ಕನ್ಸ್ಕೊಂಡಿರ್ಲಿಲ್ಲ. ಅವಾಗ 15 ವರ್ಷದ ಹಿಂದೆ ನಾವೇನು ಮಾಡ್ತಾ ಇದ್ವಿ ಅಂದರೆ, ಅವಾಗ ನಮ್ಮ ಹಿರಿಕರಲ್ಲಿ ಇಲ್ಲಿಗೆ ದನಗಳನ್ನು ಮೇಯಿಸ್ತಿದ್ವಿ. ಅಲ್ಲಿ ಹುಲ್ಲಿಲ್ಲ ಅಂದರೆ ದನಗಳನ್ನು ತಂದು ಇಲ್ಲಿ ಬಿಡ್ತಾ ಇದ್ರು. ಆವಾಗ ಅವ್ರ ಜೊತೆ ಬಂದು ನನಗೆ ಈ ಸ್ಥಳದ ಬಗ್ಗೆ ಗೊತ್ತಾಯಿತು. ಮತ್ತು ನಮ್ಮ ತಂದೆಯವರಿಗೆಲ್ಲ ಈ ಸ್ಥಳದಲ್ಲಿ ಶ್ರೀರಾಮಚಂದ್ರ ಶೂಟಿಂಗ್ ಆ ಟೈಮಲ್ಲಿ ನಮ್ಮ ತಂದೆಯವರೆಲ್ಲ ಬಂದು ನೋಡಿದಂಥ ಸ್ಥಳ ಇದು. ಹಾಗಾಗಿ ಅವ್ರಿಗೆ ಸಂಪೂರ್ಣ ಮಾಹಿತಿ ಇತ್ತು. ಅದ್ರಲ್ಲಿ ಸ್ವಲ್ಪ ಮಾಹಿತಿ ನನಗೆ ಗೊತ್ತಿದ್ರೆ ಅವ್ರು ಹೇಳೋಗಿದ್ರು. ಆ ಮಾಹಿತಿ ಬಗ್ಗೆ ಈಗ ಶರತ್ ಅವ್ರು ಕೇಳಿದಾಗ, ಸರಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾನು ಕೊಡ್ತೀನಿ ಅಂತ ಇಲ್ಲಿ ಅವ್ರನ್ನ ಕರ್ಕೊಬಂದು. ಈ ಸಂದರ್ಭದಲ್ಲಿ ನಾವು ಇವ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಇಂಥ ಒಂದು ಪ್ಲೇಸನ್ನ ಯಾರೂ ನೋಡದೇ ಇರೋ ಪ್ಲೇಸು, ಯಾರೂ ಬರದೇ ಇರೋ ಪ್ಲೇಸು, ಆಫ್ಟರ್ ಶೂಟಿಂಗ್ ಅಂದರೆ ಶೂಟಿಂಗ್ ಆದಮೇಲಿಂದ ಯಾರೂ ಕೂಡ ಬಂದಿಲ್ಲ. ಬಂದಿದ್ರು ಕೂಡ ಈ ವಿಡಿಯೋನ ಆಗಲಿ, ಇಲ್ಲಿದ ಕ್ಲಿಪ್ಸ್ ಆಗಿರಲಿ, ಯಾರು ಕೂಡ ಎಲ್ಲೂ ಕೂಡ ಶೇರ್ ಮಾಡಿಲ್ಲ. ಇದೊಂದು ವಿಡಿಯೋ ಇಲ್ಲಿ ಶೇರ್ ಮಾಡ್ತಿದ್ದೀವಿ ಅಂದರೆ ನಮ್ಗೆ ತುಂಬ ಖುಷಿ ಇದೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಪ್ರದೀಪ್ ಅವ್ರಿಗೆ. ನಾವು ಆಲ್ಮೋಸ್ಟು ಈ ಕಡೆಯಿಂದ ಬಂದಿದ್ದೀವಿ ನೋಡಿ. ಇಲ್ಲಿ ಹಿಂಗೆ ಈ ಪ್ಲೇಸ್ ಆವಾಗ ಫುಲ್ಲು ಕಲ್ಲಲ್ಲಿ ಇತ್ತು. ಇಲ್ಲಿ ಫುಲ್ ಬೆಳೆದು ಆವಾಗಂದ್ರೆ ಜಾಸ್ತಿ ದನಗಳು ಮನುಷ್ಯರು ತಿರುಗಾಡ್ತಿರೋದ್ರಿಂದ ಆವಾಗ ಜಾಗ ಇದು ಫುಲ್ ಬರ್ಡಾಗಿತ್ತು, ಫುಲ್ ಕಲ್ಲಿತ್ತು. ಇವಾಗ ಏನಾಗಿದೆ ಅದ್ರ ಮೇಲೆ ಹುಲ್ಲು ಬೆಳೆದಿದೆ, ಹಂಗಾಗಿ ಜಾಗ ಡಿಫ್ರೆಂಟ್ ಅನ್ಸುತ್ತೆ ಅಷ್ಟೇ ಇದು. ಸೊ ಇಲ್ಲಿ ಏನಂದರೆ ಜರ್ದೋಗಿರೋ ಜಾಗ ಇದು ನೋಡಿ. ಇಲ್ಲಿಂದ ನೋಡಿ, ಇಲ್ಲಿಂದ ಕಂಪ್ಲೀಟಾಗಿ ಜರ್ದೋಗಿದ್ದು. ಸಾಧಾರಣ ಇಲ್ಲಿಂದಾನೇ ಶುರುವಾಗಿದ್ದು. ಇಲ್ಲಿ ಜೊತೆ ಆ ಕಡೆ ಮುಂದೆನೂ ಕೂಡ ಹೋಗಿದೆ. ಅಲ್ಲಿ ಸ್ವಲ್ಪ ಹೋಯ್ತು. ಅಲ್ಲಿ ಆ ಪಾಯಿಂಟ್ ಆ ಪಾಯಿಂಟ್ಸ್ ಇಂದ ಅಲ್ಲಿಂದಾನೆ ಜರ್ಕೊಂಡು ಹೋಗಿದ್ದು. ಆ ಪ್ಲೇಸ್ ಅಲ್ಲಿ ಜರ್ಕೊಂಡು ಹೋಗಿತ್ತು. ಮತ್ತೆ ಅದು ಅಲ್ಲದೆ ಇಲ್ಲೂ ಕೂಡ ಜರ್ಕೊಂಡು ಹೋಯ್ತು. ಈ ವ್ಯೂಸ್ ಎಲ್ಲ ಕೂಡ ಜರ್ಕೊಂಡು ಹೋಯ್ತು. ಈ ಸರೌಂಡಿಂಗ್, ಈ ಪ್ಲೇಸು. ಇವಾಗ ನೀವೇನು ಪ್ಲೇಸ್ ನೋಡಿದ್ರಲ್ಲ, ಇದಕ್ಕೆ ಹೆಸರು ಇದ್ದಿದ್ದು ಕೇಳಿದರೆ ನಮಗೆ ನಿಜವಾಗ್ಲೂ ನಗು ಬರುತ್ತೆ. ಇದಕ್ಕೆ ಅಂದರೆ ಲೋಕಲ್ಸ್ ಇಟ್ಟಿರೋದು ಇದು, ಅಂದರೆ ಸ್ಥಳೀಯರೆಲ್ಲ ಹೆಸರು ಇಟ್ಟಿರೋದು ಕೊತ್ತಿಕಾಲ್ ಗುಡ್ಡ ಅಂತೇಳಿ. ಕೊತ್ತಿಕಾಲ್ ಗುಡ್ಡದ ತುದಿಯಲ್ಲಿದ್ದೀವಿ ನಾವು ಇವಾಗ. ಕೊತ್ತಿಕಾಲ್ ಗುಡ್ಡ ಅಂದರೆ ಈ ಮಲೆನಾಡವ್ರಿಗೆ ಗೊತ್ತಿರುತ್ತೆ. ಕೊತ್ತಿ ಅಂದರೆ ಬೆಕ್ಕು,
ಕ್ಯಾಟ್ ಏನು ಹೇಳ್ತಿರಲ್ಲ ಅದು ಕೊತ್ತಿಕಾಲ್ ಗುಡ್ಡ ಅಂತ ಇಟ್ಟಿರೋ ಹೆಸರು ಇದು. ಬಟ್ ನಿಖರವಾದ ಹೆಸರು ಬೇರೆ ಯಾವುದಿಲ್ಲ, ಅದೇ ಕೊತ್ತಿಕಾಲ್ ಗುಡ್ಡ ಅಂತಾನೆ ಅದಕ್ಕೆ ಫೇಮಸ್ಸು. ಅದು ಬಿಟ್ಟರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಶ್ರೀರಾಮಚಂದ್ರ ಮೂವಿದೊಂದು ಶೂಟಿಂಗ್ ಆಗಿದೆ. ಹೇಳಿ ಪ್ರದೀಪ್ ಅವ್ರು, ನಿಮಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಈ ವಿಡಿಯೋದು? ಎಕ್ಸ್ಪೀರಿಯನ್ಸು ತುಂಬ ಖುಷಿ ಆಗುತ್ತೆ. ಸುಮಾರು ಒಂದು 15 ವರ್ಷದ ಹಿಂದೆ ಇಲ್ಲಿ ಬಂದಿದ್ದು. ಅವಾಗ ಸ್ಥಳ ಬೇರೆ ಇತ್ತು, ಈಗ ಪರಿಸ್ಥಿತಿ ಬೇರೆ ಇದೆ. ಯಾಕಂದ್ರೆ ಅವಾಗ ರಸ್ತೆಯಲ್ಲಿ ಸ್ವಲ್ಪ ಚೆನ್ನಾಗಿತ್ತು ದಾರಿ ಬರೋಕ್ಕೆಲ್ಲ. ಇವಾಗ ಬರೋಕ್ಕೆ ಕಾಡು ಗುಡ್ಡ, ಅದೇನೋ ಹೇಳ್ತಾರಲ್ಲ ಮನಸ್ಸಿದ್ರೆ ಮಾರ್ಗ ಅಂತ, ಹಾಗೆ ನಾವಿಬ್ರು ಕಾಡು ಗುಡ್ಡ ಇದ್ರೂ ಪರವಾಗಿಲ್ಲ ಪ್ರಯತ್ನ ಪಡೋಣ ಅಂತ ಪ್ರಯತ್ನ ಪಟ್ವಿ. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ಹಾಗೆ ನಾವು ಆ ಪ್ರಯತ್ನ ಪಟ್ಟಿದ್ದಕ್ಕೆ ನಮ್ಮ ಶರತ್ ಅವ್ರ ಕನಸು ಕೂಡ ಆಯ್ತು ಅಂತ ನಾನು ತುಂಬ ದಿನದಿಂದ ಅನ್ಕೊಂತ ಇದ್ದೆ. ಯಾವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಫಸ್ಟ್ ಯೋಚನೆ ಬಂದಿದ್ದು ಇದೇ ಗುಡ್ಡ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಯಾಕಂದರೆ ಯೂಟ್ಯೂಬಲ್ಲಿ ಯಾವ್ದಾದ್ರು ಸ್ಪೆಷಲ್ ವಿಡಿಯೋನೇ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ಯಾರು ನೋಡದೇ ಇರೋದು, ಯಾರು ಹೋಗದೆ ಇರೋದು, ಇದು ಕೂಡ ಯಾರು ಇದುವರೆಗೆ ಬಂದಿಲ್ಲ, ಯಾರು ಕೂಡ ಹೋಗಿಲ್ಲ. ಅದೇ ಶೂಟಿಂಗ್ ಆದಮೇಲೆ ಯಾರು ಕೂಡ ಬಂದಿಲ್ಲ. ಸೊ ಅಂಥ ಪ್ಲೇಸಿಗೆ ನಾವು ಇವತ್ತು ಬಂದಿದ್ದೀವಿ. ನಮಗೆ ವೆದರ್ ಕೂಡ ಇವತ್ತು ಎಷ್ಟು ಸಪೋರ್ಟ್ ಮಾಡ್ತಾ ಅಂತ ಹೇಳಿದರೆ, ನಾವು ಹೊರಟಾಗ ಅಂದ್ಕೊಂಡ್ವಿ ಮಳೆ ಬರುತ್ತೆ ಇವತ್ತು ಅಂತೇಳಿ. ಅಲ್ಲಿ ಕೆಳಗಡೆ ಒಂದ್ಸತಿ 2-3 ಸಲ ಹನಿ ಬಿತ್ತು, ಮಳೆ ಬರುತ್ತೆ ಅಂದ್ಕೊಂಡೆ. ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ಮಳೆ ಕೂಡ ಬರಲಿಲ್ಲ. ಪ್ಲೇಸ್ನ ನೋಡೋದಕ್ಕೆ ಹೆಲ್ಪ್ ಮಾಡೋದು. ಥ್ಯಾಂಕ್ ಯು. ಹೋಗ್ತಾ ಹೋಗ್ತಾ ಮಿಸ್ಟ್ ಜಾಸ್ತಿ ಆಗ್ತಾಯಿದೆ, ಹಂಗೆ ಬ್ಯೂಟಿನೂ ಜಾಸ್ತಿ ಆಗ್ತಾಯಿದೆ. ಅಂತೂ ಗುಡ್ಡ ನೋಡಾಯ್ತು. ಪ್ರದೀಪ್ ಮಾವ ಹೇಳ್ದಂಗೆ ಮನಸ್ಸಿದ್ದರೆ ಮಾರ್ಗ ಅಂತೇಳಿ ತೋರಿಸ್ಬಿಟ್ರು. ಇಲ್ಲಿ ಏನು ಅಂದ್ರೆ ಜೀವನ ಅನ್ನೋದೊಂದು ಕಷ್ಟದ ದಾರಿ. ಆ ಕಷ್ಟದ ದಾರಿ ನಡೆಯೋದು ನಮ್ಗೆ ಅಭ್ಯಾಸ ಆಗ್ಬೇಕಲ್ಲ. ಅಷ್ಟೇ. ಹಿಂಗೆ ಇರುತ್ತೆ, ಕಲ್ಲು ಮುಳ್ಳು ನಡಿಲ. ಏನೋ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ, ಇಷ್ಟ ಆಯ್ತು. ಜಾಗ್ರತೆ. ಒಣಗಿರೋ ಮರಗಳು, ಚಿಗುರುತ್ತಿರುವ ಎಲೆಗಳು. ಇಲ್ಲಿ ಹೋಗಿ ನಾವು ಬೀಳಲಿಕ್ಕೆ ಇಲ್ಲ ಅಲ್ಲ. ಯಾವ ವಿಷಯ ಆದ್ರೂ ಅಂತಿಂತ ರೋಡಿಗೆ ಬಂದೆವಾ? ಹಾ, ಇಲ್ಲಿಂದ ಈಗ ಉರುಳಿ ಹೋಗ್ಬೋದಾ, ನಡೆದುಕೊಂಡು ಹೋಗ್ಬೋದಾ? ಮೆಲ್ಲ ಮೆಲ್ಲ ಮೆಲ್ಲ. ನೀನು ನನ್ನ ಹಿಂದೆ ಬಾ. ನಮ್ದಕ್ಕೆ ಜಾಗ ಬೈನೆ ಮರ ಇದೆ, ಕಳ್ಗಿಳಿರ್ತ ಕುಡಿಬೋದಿಸ್ತೀನಿ. ಇಲ್ಲಿ ಕೊಟ್ಟನವನು ಅಂತಾನೆ ಆಗ್ಬೇಕು. ಅಜ್ಜ ಎಲ್ಲ ಹೇಳ್ತಾ ಇದ್ರು ಇದು ರೋಡಿಗೆ ಹೋಗಿ ಮುಟ್ಟಿಸ್ತದೆ ನಮ್ಮನ್ನು ಅಂತ. ನಿಮ್ಮ ಅಜ್ಜ ಇಲ್ವಲ್ಲ ಇವಾಗ? ನಮ್ಮ ಅಜ್ಜ ಇಲ್ಲ, ಈಗ ನಾವಿದ್ದೇವೆ. ಎಲ್ಲಿ ಮುಟ್ಟಿದ್ರು? ಅಜ್ಜ ಅವಾಗ ಎಲ್ಲಿ ಬೇಕಾದ್ರು ಮುಟ್ತಾ ಇದ್ರು, ನಾವು ಮುಟ್ಬೇಕಲ್ಲ. ಪಕ್ಕ ಪಕ್ಕ ಬಂದಿದ್ದೀವಿ. ಪಕ್ಕ ಬಂದಿದ್ದೀವಾ? ಬೈಕ್ ಅಲ್ಲಿದೆ ನೋಡಿ ಅಲ್ಲಿ. ಹಾಂ ಅದೇ ಬಂದಿದ್ದಿಲ್ಲೇ, ಪಕ್ಕ ಕಣ ನಾವು ಇಲ್ಲಿಗೆ ಹೊತ್ತು ಬಂದು. ಯಾರು ನಿಮಗೆ ತಲೆಯೇ ಸೇರಿಲ್ಲ, ನಮ್ಮ ಊರದ ಭಾಷೆ ಹೆಂಗೆ, ನಿಮಗೆ ತಲೆಯೇ ಸೇರಿಲ್ಲ, ಅಲ್ಲಿ ಹೊತ್ತು ಹೋಗಿರಲ್ಲ ಮಾರ ನೀವು. ಅಂಟು ತುಂಬ್ಕೊಂಡ್ರಲ್ಲ, ಒಂದು ಹೆಜ್ಜೆ ಮಿಸ್ ಆದ್ರೂ ಮೆಲ್ಲ ಮೆಲ್ಲ. ಅಲ್ಲ ಹೇಳಿದ್ದು ಸ್ವಲ್ಪ ಧೈರ್ಯ ಬೇಕಲ್ಲ. ನನ್ನ ಕೈ ಕೊಡ್ಲಾ? ಬೇಡ ಬೇಡ, ಕೈ ಏನು ಬೇಡ. ನಾನು ಹೇಳ್ಕೊಂಡು ಹೋದ್ರೆ ಸಿಂಗಲ್ ಆಗಿ ಸಿಮ್ಮನ್ ಥರ ಹೋಗ್ತೀನಿ ನೋಡಿ ಅಂತೇಳಿ. ಹಬ್ಬ ಮುರಿದೇ ಹೋಯ್ತದು. ಹೋಗ್ಲಿ, ಕೈ ಏನೋ ಇಲ್ಲ. ಸೇಫ್ 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 ವಾವ್, ಸೇಫಾಗಿ ಲ್ಯಾಂಡ್ ಆಗಿದ್ದೀರಾ.